ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅಂತ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತ ಹೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ರಿ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜೆಮ್ಸ್ಟೋನ್ಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಅಸ್ಟ್ರೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ಧನಸ್ಸು ರಾಶಿ 2026 ಮಾರ್ಚ್ 22 ನಂತರದಲ್ಲಿ ಧನಸ್ಸು ರಾಶಿಯವರಿಗೆ ಇರುವಂತಹ ವಾರ ಫಲದಲ್ಲಿ ಪಾಸಿಟಿವ್ ನೆಗೆಟಿವ್ ಏನಿದೆ ಎಲ್ಲ ನೋಡೋಣ. ಇಲ್ಲಿ ಯುಗಾದಿ ಫಲ ಅಂತಿದ್ದಾರೆ. ಯುಗಾದಿಗೂ ನಮಗೂ ವೈಯಕ್ತಿಕವಾಗಿ ಏನು ಸಂಬಂಧ ಇದೆ? ಒಂದು ಹೊಸ ಸಂವತ್ಸರದ ನಾನು ಹೇಳ್ತೀನಿ, ಭವಿಷ್ಯದಲ್ಲಿ ಜೀವನದಲ್ಲಿ ಬದಲಾವಣೆ ಆಗಲಿ. ಇದು ಬಂದು ಮಂಡ್ಯನ್ ಅಸ್ಟ್ರಾಲಜಿ ಅಂತಾರೆ. ಅಂದ್ರೆ ಇಡೀ ಜಗತ್ತಲ್ಲಿ ನಡೆಯುವಂತಹ ಇದಕ್ಕೆ ಸಂಬಂಧಪಡುತ್ತೆ ಹೊರತು ವೈಯಕ್ತಿಕ ಜಾತಕದ ಮೇಲೆ ಪರಿಣಾಮ ಇಲ್ಲ. ವರ್ಷ ಫಲವನ್ನು ನೋಡೋ ವಿಧಾನ ಹೇಗೆ? ಅದ್ರಲ್ಲಿ ಮುಂತೇಶ, ವರ್ಷೇಶ, ಬಹಳಷ್ಟು ವಿಚಾರಗಳಿದೆ. ಮುಂತ ಅಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈ ಕ್ಯಾಲ್ಕುಲೇಷನ್ಸ್ ಹೇಗೆ? ಇದ್ರ ಮೇಲೆ ನಾವು ನಿಮ್ ಬಲವನ್ನ ಹೇಳ್ಬೇಕು. ನೀವು ಹುಟ್ಟಬೇಕಾಗಿರುವಂತಹ ಸಂದರ್ಭದಲ್ಲಿ ಸೂರ್ಯನ ಡಿಗ್ರೀಸ್ ಎಷ್ಟಿಗಿತ್ತು ಅಲ್ಲಿಗೆ ಬಂದು ಸೇರಿದಾಗ ಅಲ್ಲಿಂದ ವರ್ಷ ಫಲವನ್ನ ನೋಡುವಂತ ಕ್ಯಾಲ್ಕುಲೇಷನ್ಸ್ ಇದೆ. ಅಥವಾ ಹಸ್ತರೇಖೆಯಲ್ಲಿ ವಯಸ್ಸಿಗೆ ಅನುಗುಣವಾಗಿ ಎಲ್ಲಿ ನಿಮ್ಮ ವಯಸ್ಸು ಬೀಳುತ್ತೆ ಅದ್ರ ಮೇಲೆ ನಿಮ್ಮ ರೇಖೆಗಳನ್ನ ಇಟ್ಟು ಅದ್ರ ಮೇಲೆ ಭವಿಷ್ಯ ಹೇಳುವಂತದ್ದು ಇದೆ. ಬಟ್ ಇದನ್ನ ಯಾರು ಫಾಲೋ ಮಾಡ್ತಾರೆ? ಇದರಿಂದ ಜ್ಯೋತಿಷರೆಲ್ಲ ನಮಗೆ ಜೋಕರ್ಗಳ ಹಾಗೆ ಕಾಣೋ ತರ ಆಗಿದೆ. ಹೀಗೆ ಧನಸ್ಸು ರಾಶಿ ಹುಟ್ಟಿದಂತವ್ರಿಗೆ ನೆಗೆಟಿವ್ ಆಗಿ ಹೇಳೋದಾದ್ರೆ
ಗೃಹ ನಿರ್ಮಾಣದ ಸಾಧ್ಯತೆ ಇದ್ದು ಸಹ ಕಡಿಮೆ ಆಗುತ್ತೆ. ಪ್ರಾಪರ್ಟಿಯನ್ನ ಖರೀದಿಗೂ ಸಹ ಅವಕಾಶ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದಕ್ಕೆ ಕೈ ಹಾಕಬೇಡಿ. ಬಟ್ ವಿವಾಹದ ಸಾಧ್ಯತೆ, ಸಂಬಂಧಗಳು ಬರೋ ಸಾಧ್ಯತೆ, ಮದುವೆ ಆಗೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ. ಈಗ ಎಷ್ಟೋ ದಿನದಿಂದ ನಿಮ್ಮನ್ನ ನೋಡ್ಕೊಂಡು ಹೋಗಿರ್ತಾರೆ, ಸಂಬಂಧಗಳು ಪುನಃ ವಾಪಸ್ ಬರ್ಬೋದು. ಅವ್ರ ಜೊತೆ ನಿಮಗೆ ವಿವಾಹ ಆಗ್ಬೋದು. ನೀವು ಇಷ್ಟಪಡುವಂತ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರೋ ಅದೇ ತರದ ಪ್ರಪೋಸಲ್ ನಿಮಗೆ ಸಿಗುವಂತ ಸಾಧ್ಯತೆಗಳು ಈ ಒಂದು ಧನುಸು ರಾಶಿಯಲ್ಲಿ ಹುಟ್ಟದಂತವ್ರಿಗೆ ಇದೆ. 3ನೇ ಮನೆ ಇರುವಂತ ಗ್ರಹಗಳು ನಿಮಗೆ ಅಣ್ಣ ತಮ್ಮದ್ರ ಮಧ್ಯೆ ಕಿರಿಕಿರಿ, ಟೆನ್ಷನ್ಸ್, ಅಂದ್ರೆ ರಕ್ತ ಸಂಬಂಧದ ಮಧ್ಯೆ ಕ್ರಿಯೇಟ್ ಮಾಡಬಹುದು. ಆಮೇಲೆ 3ನೇ ಮನೆಯ ಗ್ರಹಗಳು ಬಂದು ಸ್ಪೋರ್ಟ್ಸ್ ಅಲ್ಲಿ ಯಾರಿರ್ತೀರಾ, ಅಥ್ಲೆಟ್ಸ್ ಯಾವುದೇ ತರದ್ದಾಗಿರ್ಬೋದು, ಅಲ್ಲಿ ಮಿಂಗಲ್ ಆಗುವಂತವ್ರಿಗೆ ಬಹಳ ಬಹಳ ಯಶಸ್ಸಿದೆ, ಅಭಿವೃದ್ಧಿ ಇದೆ. ಕ್ರಿಕೆಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಕ್ರೀಡಾಪಟುಗಳಿಗೆ ಬಹಳ ಉತ್ತಮವಾಗಿದೆ. ಇದರ ನಂತರದಲ್ಲಿ ವಿದ್ಯಾರ್ಥಿಗಳು ಯಾರ್ಯಾರು ಪ್ರಯತ್ನ ಮಾಡ್ತಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಒಳ್ಳೆ ಸ್ಕೋರ್ಗಾಗಿ ಯಾರು ಟ್ರೈ ಮಾಡ್ತಿದ್ದೀರಾ, ನೀವು ಎಲ್ಲೇ ಇರಿ, ನಿಮಗೆ ಅದ್ಭುತಗಳಿದೆ. ಬಹಳ ತರದ ಪ್ರೋಗ್ರೆಸ್ ನೀವು ನೋಡ್ತೀರಾ. ಆಮೇಲೆ ವೆಹಿಕಲ್ ಖರೀದಿ ಆಗುತ್ತೆ, ಪ್ರಾಪರ್ಟಿ ಖರೀದಿ ಆಗುತ್ತೆ, ಬಟ್ ಯಶಸ್ಸು ಕಡಿಮೆ ಅಂತ ಹೇಳ್ಬೋದು. ಆಮೇಲೆ ಸಂತಾನದ ಯೋಗ ದಂಪತಿಗಳಿಗೆ ಖಂಡಿತವಾಗ್ಲೂ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರೋ ಸುಧಾರಣೆ. ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಇದೆ, ಅದು ತುಂಬಾ ದಿನ ನಿಮ್ಮನ್ನು ಕಾಡ್ತಾ ಇದೆ ಅನ್ಕೊಂಡ್ರೆ ಆರೋಗ್ಯದಿಂದ ಸುಧಾರಣೆ, ಒಳ್ಳೆಯ ಒಂದು ಆರೋಗ್ಯವನ್ನು ನೀವು ಪಡಿತೀರಾ. ಆಮೇಲೆ ನವಮ ಭಾವನ ನೋಡಿದ್ರೆ ಮನಸ್ಸು ಕೆಟ್ಟ ಚಟಗಳಿಗೆ, ಕೆಟ್ಟ ವಿಚಾರಗಳಿಗೆ ಸೆಳೆಯುವಂತ ಸಾಧ್ಯತೆ ಇರುತ್ತೆ. ಇಷ್ಟು ದಿನ ನೀವು ಒಂದೊಂದು ಸ್ಮೋಕಿಂಗ್ ಮಾಡಿ ಬಿಟ್ಟಿರ್ತೀರ, ಅಥವಾ ಆಲ್ಕೋಹಾಲ್ ಬಿಟ್ಟಿರ್ತೀರಾ, ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಬಿಡಬೇಕು. ಸೈಂಟಿಫಿಕ್ ಆಗಿ ಅದು ಕೆಟ್ಟದು ಅಂತ ಹೇಳಿದ್ಮೇಲೆ ಅದನ್ನ ಯಾಕೆ ಮಾಡ್ಬೇಕು. ಬಟ್ ಈ ಟೈಮಲ್ಲಿ ಪುನಃ ನಿಮ್ಮ ಮನಸ್ಸು ಅಲ್ಲಿಗೆ ಸೆಳಿಬಹುದು. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ನಿಮ್ಮ ಒಂದು ಜವಾಬ್ದಾರಿ. ಆಮೇಲೆ ಅನವಶ್ಯಕ ಸಂಚಾರ, ನಿಮಗೆ ಅಲ್ಲಿ ಲಾಭ ಇರಲ್ಲ, ಅನಾನುಕೂಲವಾಗಿರೋ ಓಡಾಟಗಳ ಸಾಧ್ಯತೆ ಆಗಿರುತ್ತೆ. ಸಾಲದಿಂದ ಹೊರಗಡೆ ಬರ್ಬೇಕು ಅಂತ ಪ್ರಯತ್ನ ಮಾಡಿದಷ್ಟು ಮತ್ತೆ ಸಾಲ ಸುಳಿಗೆ ಸಿಲುಕುವಂತ ಸಾಧ್ಯತೆ. ಸ್ನೇಹಿತರುಗಳಿಗೆ ನಂಬಿ ಇನ್ನೊಬ್ಬರಿಗೆ ಯಾವ ಕಾರಣಕ್ಕೂ ಸಾಲ ಕೊಡಿಸಬೇಡಿ, ಇದರಿಂದ ನಿಮಗೆ ನೋವಾಗುತ್ತೆ, ನೀವು ಶ್ಯೂರಿಟಿ ಆಗೋದ್ರಿಂದ. ಈ ಸಾಧ್ಯತೆಗಳು ಧನುಸ್ಸು ರಾಶಿಯವರಿಗೆ ಹೆಚ್ಚಾಗಿದೆ. ಎಷ್ಟೇ ಸ್ನೇಹಿತರಾಗಿದ್ರು ವ್ಯಾವಹಾರಿಕವಾಗಿ ನಡ್ಕೊಳ್ಳಿ. ಆಮೇಲೆ 6ನೇ ಮನೆ ಅಧಿಪತಿ 4ನೇ ಮನೆಯಿಂದ ಈ ಅನವಶ್ಯಕ ಕೇಸ್ಗಳು, ಪ್ರಾಪರ್ಟಿ ರಿಲೇಟೆಡ್ ಆಗಿ ಪೂರ್ವಿಕ ಸ್ವತ್ತು ಆಗಿರ್ಬೋದು, ಪಿತ್ರಾರ್ಜಿತ ಆಗಿರ್ಬೋದು, ನಿಮ್ಮದೇ ಜಾಗ ಆಗಿರ್ಬೋದು, ನಿಮ್ಗೆ ಅನವಶ್ಯಕವಾಗಿ ಕೇಸ್ಗಳು ಓಡಾಡುವಂಥದ್ದು, ತಗೊಂಡಿದ್ದ ಜಾಗ ನಿಮ್ಮ ಕೈ ದಕ್ಕದೇ ರೀತಿ ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಇಷ್ಟೆಲ್ಲ ವಿಚಾರಗಳು ಧನುಸು ರಾಶಿಯವರಿಗಿದೆ. ಬಟ್ ಮಾನಸಿಕ ನೆಮ್ಮದಿಯನ್ನ, ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಕುಟುಂಬದ ಜೊತೆ ನೆಮ್ಮದಿಯ ಸಂತೋಷ ವಾತಾವರಣ ಇದೆ. ಬೇರೆ ಯಾವುದೇ ತರದ ನೀವು ಭಯ ಪಡುವಂಥದ್ದು ಧನುಸು ರಾಶಿಯವರಿಗೆ ಇಲ್ಲ. ನಮಸ್ಕಾರ.